ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ವಿಸ್ ಕಿಚನ್. ಇವತ್ತು ಈ ವಿಡಿಯೋದಲ್ಲಿ ಸೋರೆಕಾಯಿನಿಂದ ಒಂದು ಡಿಫ್ರೆಂಟ್ ಆದ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ತುಂಬ ಹೆಲ್ದಿಯಾದ ರೆಸಿಪಿ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಸೊ ಹಾಗಾದರೆ ಬನ್ನಿ ನೋಡೋಣ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಹಾಗಾದರೆ ಬನ್ನಿ ಪ್ರಾಸೆಸ್ ನೋಡೋಣ, ಲೇಟ್ ಮಾಡಿದೆ. ಮೊದಲಿಗೆ ಇಲ್ಲಿ ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಸಣ್ಣದಾಗಿ ತುರಿದು ಹಾಕ್ತಾ ಇದ್ದೀನಿ ಸೋರೆಕಾಯಿ ಅನ್ನೋದು, ಹಾಗೂ 1 ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಹಾಗೂ 1-2 ಹಸಿಮೆಣಸಿನಕಾಯಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಹಾಗೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕರಿಬೇವಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಹಾಗೂ 2 ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ನಾನು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ನೀವು ಯಾವ ಕಪ್ಪಲ್ಲಿ ನೀವು ಸೋರೆಕಾಯಿ ತುರಿದು ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಅಷ್ಟು ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತಗೊತಾ ಇದ್ದೀನಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿ ಹಿಟ್ಟು ಅನ್ನೋದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ. ಸೊ ಮೊದಲಿಗೆ ಇಲ್ಲಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೋರೆಕಾಯಿನಲ್ಲಿರೋ ನೀರಿನ ಅಂಶ ಮೊದಲಿಗೆ ನಮಗೆ ಇಲ್ಲಿ ಸರೋಗುತ್ತೆ. ಸೊ ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಹಿಟ್ಟು ಅನ್ನೋದು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದರಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ನಾವು ಹಿಟ್ಟು ಅನ್ನೋದು ಮಿಕ್ಸ್ ಮಾಡಬೇಕು. ಒಂದೇ ಸಲ ತುಂಬ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ಮೆದುವಾಗಿಬಿಡುತ್ತೆ. ಸೊ ನಾನು ತೋರಿಸ್ತಾ ಇದ್ದಂಗೆ ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ನಿಮಗೆ ಈ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಅಷ್ಟು ರುಚಿಯಾಗಿರುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈಗ ಇದರಲ್ಲಿ ಅರ್ಧ ಅವರ್ ನಾನು ಇಲ್ಲಿ ಚೆನ್ನ ದಾಲ್ ಅನ್ನೋದು ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್ ಆಗೋಷ್ಟು. ಸೊ ಇದು ಮೊದಲಿಗೆ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಮಿಡಿಲಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಡಲೆಬೇಳೆ ಆ್ಯಡ್ ಮಾಡೋದ್ರಿಂದ ಸೊ ತಿನ್ನೋವಾಗ ತುಂಬಾ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಚೆನ್ನ ದಾಲ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಈ ರೀತಿ ಒಂದು ಶೀಟ್ ತೊಗೋಬೇಕಾಗುತ್ತೆ. ಸ್ವಲ್ಪ ಕೈನ ತೇವೆ ಮಾಡಿಕೊಂಡು ಈ ರೀತಿ ನೋಡಿ ರೌಂಡಾಗಿ ಬಾಲ್ಸ್ ಥರ ಮಾಡಿ ಈ ರೀತಿ ನಾವು ಲಟ್ಸ್ಕೋಬೇಕಾಗುತ್ತೆ ಚಿಕ್ಕದಾಗಿ. ನಿಮ್ಗೇನಾದರೂ ಕೈಗೆ ಮೆತ್ಕೊತಾ ಇದೆ ಅನ್ಸೋವಾಗ ನೀವು ಸ್ವಲ್ಪ ಕೈಯನ್ನು ತೇವೆ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ತಿಕ್ನೆಸ್ ಅನ್ನೋದು ಇಷ್ಟು ಇರಬೇಕು, ತುಂಬ ತಿನ್ನಾಗಿರಬಾರ್ದು ಹಾಗೂ ತುಂಬ ತಿಕ್ಕಾಗಿ ಕೂಡ ಇರಬಾರ್ದು. ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಮಿಕ್ಕಿರುವ ಹಿಟ್ಟನ್ನೆಲ್ಲ ನಾನು ಅದೇ ಪ್ರಾಸೆಸ್ನಲ್ಲಿ ಮಾಡ್ತಾಯಿದ್ದೀನಿ. ಸೊ ಮಾಡಿ ಒಂದು ಸಲ ಸೈಡ್ಗೆ ಇಟ್ಕೊಂಡ್ರೆ ನಿಮಗೆ ಬೇಯಿಸೋವಾಗ ಈಸಿ ಆಗುತ್ತೆ. ಇಲ್ಲಿ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇನ್ನೊಂದು ಕಡೆಗೆ ಕಡಾಯಿ ಇಟ್ಕೊಂಡು ಡೀಪ್ ಫ್ರೈ ಆಗೋವರೆಗೂ ಆಯಿಲ್ನ ಚೆನ್ನಾಗಿ ಹೀಟ್ ಮಾಡಬೇಕಾಗುತ್ತೆ. ಆಯಿಲನ್ನು ಚೆನ್ನಾಗಿ ಹೀಟ್ ಆದಮೇಲೆ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದೊಂದು ಪೀಸನ್ನ ಈ ರೀತಿ ನಿಧಾನಕ್ಕೆ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆನಂತರ ಈ ರೀತಿ ನಾವು ಟರ್ನ್ ಮಾಡ್ತಾ ಬರಬೇಕು. ಸೊ ಫ್ಲೇಮ್ನ ಮೀಡಿಯಮ್ನಲ್ಲಿಟ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ 2 ಕಡೆನೂ ಟರ್ನ್ ಮಾಡ್ತಾ ಗೋಲ್ಡನ್ ಕಲರ್ ಹಾಗೂ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ತಾ ಬರಬೇಕು. ಫ್ಲೇಮ್ ಅನ್ನೋದು ಮೀಡಿಯಮ್ನಲ್ಲಿರಬೇಕು, ಐ ಫ್ಲೇಮ್ನಲ್ಲಿ ಇಡೋಕ್ಕೆ ಹೋಗಬೇಡಿ. ಸೊ ಹೊರಗಡೆ ಎಲ್ಲ ಕಂಪ್ಲೀಟ್ ನಿಮಗೆ ಸೀದೋಗುತ್ತೆ ಹಾಗೂ ಒಳಗಡೆ ಅನ್ನೋದು ಬೇಯೋದಿಲ್ಲ. ಸೊ ಫ್ಲೇಮ್ ಅನ್ನೋದು ಮೀಡಿಯಮ್ನಲ್ಲಿಟ್ಟು ಫ್ರೈ ಮಾಡ್ತಾ ಬರಬೇಕು. ನಿಮ್ಗೇನಾದರೂ ಈ ರೀತಿ ಡೀಪ್ ಫ್ರೈ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋವಾಗ ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು. ಸೊ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಎಷ್ಟು ಸುಲಭವಾಗಿದೆ ಅಲ್ವಾ. ಸೊ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಟೇಸ್ಟಿಯಾದ ಹಾಗೂ ಹೆಲ್ದಿಯಾದ ಸ್ನ್ಯಾಕ್ಸ್ನ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಾನು ಹೇಳಿರುವ ಟಿಪ್ಸ್ನ ಯೂಸ್ ಮಾಡಿ. ಸೊ ಹಾಗೂ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೂ ಈ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ದಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಹಾಕಿರೋ ರೆಸಿಪೀಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ತಪ್ಪದೇ ಸಿಗುತ್ತೆ. ಸೊ ಇನ್ನಷ್ಟು ಯಾವುದೇ ರೀತಿ ನಿಮಗೆ ರೆಸಿಪಿ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.